ರಾಘು, ಈಗ ಇವರಿಬ್ರು ಮೇಕಪ್ ಆದ್ಮೇಲೆ ಇಬ್ರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಾರೆ ಅಂತ ನೋಡೋಣವಾ? ನಮ್ಮಮ್ಮನೇ ಉದ್ದಕ್ಕೆ ಕಾಣೋದು. ರಾಘವ್ ನಮ್ ಚಿಕ್ಕಪ್ಪನೇ ಚೆನ್ನಾಗಿ ಕಾಣಿಸೋದು. ಇಲ್ಲ, ನಮ್ಮ ಅಮ್ಮನ ಮುದ್ದಾಗಿ ಕಾಣೋರು ಯಾರು ಇಲ್ಲ. ಓಹೋ ಹೌದಾ? ನಮ್ ಚಿಕ್ಕಪ್ಪನೇ ಚೆನ್ನಾಗಿ ಕಾಣಿಸಿದ್ರೆ ಬೆಟ್ಸಾ, ನೀನೇನ್ ಕೇಳ್ತೇನೆ ನನ್ನ ಕೊಡಿಸ್ತೀನಿ. ವರ್ಷ ಹುಷಾರಾಗಿರು. ನನ್ ಮಗ ಯಾರ ಹತ್ರನೂ ಯಾವತ್ತೂ ಬೆಟ್ಸ್ ಕಟ್ಟಿ ಸೋತೇ ಇಲ್ಲ. ಐ ಲವ್ ಯು ಟೂ ಕಂದ. ವರ್ಷ ವರ್ಷ ಹೇ ವರ್ಷ, ಯಾಕೆ ವರ್ಷ ಇಷ್ಟು ಸೀರಿಯಸ್ ಆಗಿ ನೋಡ್ತಿದ್ಯಾ? ಸುಶಾಂತ್, ನೀವೇನ್ ಸುಶಾಂತ್ ಇಷ್ಟು ಸೀರಿಯಸ್ ಆಗಿ ನೋಡ್ತಿದ್ದೀರಾ? ಓ, ನಾನು ನನ್ ಮಗ ರಾಘವ್ ಅಂತ ಹೇಳಿದ್ಕ? ಅದೇನು ಅಂದ್ರೆ, ಯಾವತ್ತು ನಾನು ಇವ್ರನ್ನ ನೋಡಿದ್ನೋ ಅವತ್ತೇ ನಾನು ಇವ್ರಿಗೆ ತಾಯಿ ಅಂತ ತೀರ್ಮಾನ ಮಾಡ್ಬಿಟ್ಟೆ. ನಾನ್ ಪರಿಚಯ ಆಗಿದ್ದ ದಿನದಿಂದ ಇವತ್ತಿನ ತನಕ ಬೆಟ್ ಕಟ್ಟಿ ಸೋತೇ ಇಲ್ಲ, ಅದಕ್ಕೆ ಹೇಳಿದ್ದು. ಓ ಹೌದಾ? ನೀವು ಆ ಅರ್ಥದಲ್ಲಿ ಹೇಳಿದ್ರಾ? ನಾನು ವರ್ಷ ಬೇರೆ ಏನೋ ಅಂತ ಅನ್ಕೊಂಡ್ವಿ. ಏನ್ ಅನ್ಕೊಂಡಿದ್ರಿ? ವರ್ಷ ಏನ್ ಅನ್ಕೊಂಡಿದ್ದೆ? ಏನಿಲ್ಲ ಬಿಡಿ ಅಕ್ಕ. ಪರವಾಗಿಲ್ಲ, ಆಗ್ಲೇ ಮಗನ್ ಪರ ನೀವು, ಮಗ ಅಮ್ಮನ್ ಪರ. ಚಿಕ್ಕಪ್ಪ ಥ್ಯಾಂಕ್ಸ್, ನಿಮ್ಮಿಂದ ನಂಗೆ ತುಂಬಾ ಹೆಲ್ಪ್ ಆಯ್ತು. ಏನ್ ಹೆಲ್ಪ್ ಆಯ್ತು ವರ್ಷ? ಮದ್ವೆ ಆದ್ಮೇಲೆ ಅರ್ಚನಾ ಅಕ್ಕ ಅಂತ ಕರೆಯೋದ್ ಬಿಟ್ಟು ನನ್ ಫೇವ್ರೆಟ್ ಹೆಸರಿಟ್ ಕರಿಬೋದಲ್ವಾ? ಅಷ್ಟೇ ತಾನೇ, ಕರಿ, ನೋ ಪ್ರಾಬ್ಲಮ್. ಫೇವ್ರೆಟ್ ಹೆಸರಾ? ಏನದು ಫೇವ್ರೆಟ್ ಹೆಸರು? ಏನ್ ವರ್ಷ ಅದು? ವರ್ಷ ಹೇಳು, ಕೇಳ್ತಿದ್ರ ತಾನೆ? ಅದು ಚಿಕ್ಕಿ. ಚಿಕ್ಕಿ ಎಲ್ಲೋಗ್ಬಿಟ್ಟಿದ್ದೆ ನೀನು? ತಿಂಡಿ ತಿಂದೆ ತಾನೇ? ತಿಂದೆ. ಸರಿ. ಚಿಕ್ಕಿ 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 ಮೈ ಡಾರ್ಲಿಂಗ್, ಎಲ್ಲಿದ್ದೀರಾ? ಚಿಕ್ಕಿ ಚಿಕ್ಕಿ. ಏನು ಇಷ್ಟು ಖುಷಿ ಆಗಿದ್ಯಾ? ಏನಾಯ್ತು? ಚಿಕ್ಕಿ ಚಿಕ್ಕಿ ಅಂದ್ಯಾ? ಕೇಳೋಕೆ ತುಂಬಾ ಚೆನ್ನಾಗಿದೆ. ಮದ್ವೆಗ್ ಮುಂಚೆ ನನಗೊಂದು ಒಳ್ಳೆ ಗಿಫ್ಟ್ ಕೊಟ್ಟೆ. ಥ್ಯಾಂಕ್ ಯು ಮಗಳೇ. ಈಗ ನೀನ್ ಕರೆದಿಯಲ್ಲ ನನ್ನ ಚಿಕ್ಕಿ ಅಂತ, ಅದೇ ನನ್ಗೆ ದೊಡ್ಡ ಗಿಫ್ಟ್ ಕೊಟ್ಟಾಗಾಯ್ತು. ಇನ್ನೊಂದ್ಸತಿ ಕರೀರಿ ಮಗಳೇ ಅಂದೆ. ವರ್ಷ ಯಾರು ಹೇಳಿ? ನಮ್ಮ ಮಗಳು ತಾನೇ. ನಮ್ಮ ಮಗಳ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಾವು ಸುಮ್ಮನೆ ಇರ್ತೀವ? ಅದಕ್ಕೆ ಸ್ವಲ್ಪ ಕೋಪ ಬಂತು, ನಾನು ಮಾತಾಡಿದೆ. ಥ್ಯಾಂಕ್ ಯು ಚಿಕ್ಕಿ, ಥ್ಯಾಂಕ್ ಯು ಸೋ ಮಚ್. ನೀವೀಗ ಕರೆದ್ರಲ್ಲ, ಈ ತರ ಮಗಳೇ ಅಂತ ಕರ್ಸ್ಕೊಂಡು ಎಷ್ಟು ದಿನ ಆಗಿತ್ತು ಗೊತ್ತಾ? ನೀವು ನಮ್ಮ ಮನೆಗೆ ಬಂದ್ಮೇಲೆ ನನ್ನ ಹೀಗೆ ಕರಿತೀರಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಸುಶಾಂತ್, ಪ್ಲೀಸ್ ಫೋನ್ ಎಲ್ಲ ರಿಸೀವ್ ಮಾಡ್ಬಿಡಿ ಸುಶಾಂತ್. ಯಾಕೆ? ಇವರಿಬ್ರು ನಮಗೋಸ್ಕರ ಮೇಕಪ್ ಮಾಡಕ್ ಬಂದಿದ್ದಾರೆ. ಅವ್ರ ಕೆಲ್ಸ ಮುಗಿಲಿ ಅಲ್ವಾ? ಆಮೇಲೆ ಬೇಕಾದ್ರೆ ನೀವು ಫೋನ್ ಕಡೆ ಗಮನ ಕೊಡಿ. ಅವ್ರನ್ನ ಇಲ್ಲೇ ಇಟ್ಕೊಂಡು ನಾವು ಫೋನ್ನ ರಿಸೀವ್ ಮಾಡಿದ್ರೆ ಪಾಪ ಅವ್ರ ಪ್ರೊಫೆಷನ್ಗೂ ಅವಮಾನ ಮಾಡ್ದಾಗಲ್ವಾ? ಸರಿ ಅನ್ಸಲ್ಲ ಅಲ್ಲ? ಸಾರಿ, ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿದೆ.